ಏನಾಗುತ್ತೆ ನಾವು ವಾಪಸ್ ಬರೋದಕ್ಕೆ? ನಾಳೆ ಮಾರ್ನಿಂಗ್ ಹೊರಟ್ರೆ ಬರೋದು ಶುಕ್ರವಾರ. ಅಂದರೆ ನಾಳೆ ಮಾರ್ನಿಂಗ್ ಅಂದರೆ ನಾಳೆ ಬಿಡಿ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, 4 days. 5 ಡೇ. ಬರಡೆ ಹುಡುಗಿ ಹಾಕೋ ಸ್ಲಿಪ್ಪರ್ನ ನಾನು ಹಾಕಿದ್ದೀನಿ. ಕಣ್ಣಿಗಿಂತ ಹೈಟ್ ಕಾಣಿಸ್ತೀಯ. ಅಣ್ಣ ಯಾವ್ದಾಯ್ತು? ನೀನೇ ಹೈಟ್ ಇರ್ತೀಯ. ಗಿಡಸ್ ಮಾಡ್ಲಾತೀರಾ? ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇವತ್ತು ನಮ್ಮ ಮನೇಲಿ ಟಿಫನ್ನು ಚಪಾತಿ, ಬೀಟ್ರೋಟ್ ಪಲ್ಯ. ಸೊ ಟಿಫನ್ ಇವತ್ತು ನಾನೇ ರೆಡಿ ಮಾಡ್ತಾ ಇದ್ದಿದ್ದು. ಸೊ ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಹೇಗೆ ಮಾಡೋದಂತ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಸ್ವಲ್ಪ ಟಿಫನ್ ಮಾಡಿರೋದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಟಿಫನ್ ಮಾಡ್ತಾ ಇರೋದು ನಾನೇ ಅಂತ ಗೊತ್ತಾಗಬೇಕಲ್ವ. ಸೊ ಅದಕ್ಕೆ ಮಿಡಲಲ್ಲಿ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಏನು ಅಂದ್ಕೋಬೇಡಿ. ಸೊ ನೆಕ್ಸ್ಟು ಬೀಟ್ರೋಟ್ ಪಲ್ಯ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಅದು ಸ್ವೀಟ್ ಇರುತ್ತೆ, ಬಟ್ ಮಾಡೋ ಮೆಥಡ್ ಮೇಲೆ ಇರುತ್ತೆ. ಸ್ವಲ್ಪ ಖಾರವಾಗೂ ಮಾಡ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಬೀಟ್ರೋಟ್ ಪಲ್ಯ ಅಂತಂದರೆ. ಯಾರ್ಯಾರಿಗೆ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ. ಸೊ ಬೀಟ್ರೋಟ್ ಪಲ್ಯ ನನಗೆ ಜಾಸ್ತಿ ಯಾಕೆ ಇಷ್ಟ ಅಂದರೆ ಹಿಮೋಗ್ಲೋಬಿನ್ ಒಂದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇನ್ನೂ ತುಂಬ ನೀಡಿದೆ ಅದರಿಂದ. ಸೊ ನಾನು ಶಾರ್ಟಾಗಿ ಹೇಳಿದ್ದೀನಿ. ನೆಕ್ಸ್ಟು ಚಪಾತಿ ಎಲ್ಲ ಲಟ್ಸಿ ನಾನೇ ಬೇಯಿಸಿದ್ದು ನಾನೇ. ಸೊ ನಮ್ಮ ಅತ್ತೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಬೇಗ ಹೋಗಿ ಸ್ನಾನ ಮಾಡ್ಕೊಬಂದೆ. ಆ್ಯಕ್ಚುಲಿ ಟಿಫನ್ ಮಾಡೋದಕ್ಕೂ ಮುಂಚೆ ಯಾವಾಗಲೂ ಸ್ನಾನ ಮಾಡೋದು, ಬಟ್ ಇವಾಗ ಬೇಸಿಗೆ ಅಲ್ವಾ. ಸೊ ಅದಕ್ಕೆ ಟಿಫನ್ ರೆಡಿ ಮಾಡಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ತುಂಬ ಸೆಕೆ ಅಲ್ವಾ. ಸೊ ಹಾಗಾಗಿ ನಾನು ಯೂಸ್ ಮಾಡೋದು ಟಚ್ ಆ್ಯಂಡ್ ಗ್ಲೋ ಫೇಸ್ ಕ್ರೀಮು. ಅದು ಬಿಟ್ಟರೆ ಪಾಂಡ್ಸ್ ಪೌಡರ್ ಯೂಸ್ ಮಾಡ್ತೀನಿ ನಾರ್ಮಲ್ ಡೇಸಲ್ಲಿ ಮಾತ್ರ. ಫಂಕ್ಷನ್ಸ್ ಏನಾದರೂ ಇದ್ದರೆ ಫೇಸಸ್ ಕೆನಡಾ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಬೇಕು ನಾನು ಲಿಂಕ್ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಟಿಫನೆಲ್ಲ ರೆಡಿ ಮಾಡಿಬಿಟ್ಟು ಟಿಪಾಯಿ ಮೇಲೆ ಇಟ್ಟೆ ತಂದು ನಮ್ಮ ಹಸ್ಬೆಂಡ್ ಪಾಪ ಎಲ್ಲ ಬಡಿಸ್ತಾಯಿದ್ರು. ಯಾಕೆಂದರೆ ನಮಗೆ ಲೇಟ್ ಆಗಿತ್ತು, ಟ್ರೈನಿಂಗ್ ಹೋಗಬೇಕಿತ್ತು. ಪಾಪ ತಟ್ಟಲ್ಲಿ ನೀರಿರೋದು ನೋಡೇ ಇರಲಿಲ್ಲ. ಸೊ ಅದೆಲ್ಲ ನೀರೆಲ್ಲ ಚೆಲ್ಲಿ ಸೊ ನನಗೂ ಅವರೇ ಬಡಿಸಿದ್ದು. ಯಾಕೆಂದರೆ ನಾನಿನ್ನೂ ಕೂದಲೆಲ್ಲ ಏನು ಡ್ರೈ ಮಾಡ್ಕೊಂಡಿರಲಿಲ್ಲ. ಸೊ ಹಂಗಾಗಿ ಅವ್ರು ನನಗೆ ಬೇಗ ಬಡಿಸ್ತಾಯಿದ್ರು. ನೀವು ಬೇಗ ಟಿಫನ್ ಮಾಡಿಬಿಟ್ಟು ಹೋಗ್ಬಿಟ್ಟು ಡ್ರೈ ಎಲ್ಲ ಮಾಡ್ಕೊ, ಇದನ್ನ ಬೇಗ ರೆಡಿಯಾಗು ಅಂತೇಳಿ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ವಿಡಿಯೋದಲ್ಲಿ ತೋರಿಸ್ತಾ ಇರೋದೇ ರಿಯಲ್ ಲೈಫಲ್ಲೂ ಕೂಡ ಇದೆ. ಎಲ್ಲರೂ ಆಲ್ಮೋಸ್ಟ್ ತುಂಬ ಕೇರ್ ಮಾಡ್ತಾರೆ ಅವ್ರ ವೈಫ್ನ, ಬಟ್ ನನಗೆ ಇನ್ನೂ ತುಂಬ ಕೇರ್ ಮಾಡ್ತಾರೆ ಅನ್ನಿಸುತ್ತೆ. ಬಟ್ ಬೇಗ ರೆಡಿಯಾಗಿ ಹೊರಟ್ವಿ. ಮಾಸ್ಕ್ ತುಂಬ ಧೂಳಿದೆ ಅಂತ ಹಾಕಿದ್ವಿ, ಹೆಲ್ಮೆಟ್ ಹಾಕಿದ್ದೀವಿ. ಜರ್ಕಿನ್ ಬಿಸಿಲು ಕೈ ಟ್ಯಾನ್ ಆದರೆ ಈ ಬಿಸಿಲಿಗೆ ಮತ್ತೆ ಅದು ಹೋಗಲ್ಲ ಅಂತೇಳಿ ಜರ್ಕಿನ್ ಯಾವಾಗಲೂ ಔಟ್ ಸೈಡ್ ಹೋಗೋ ರೆಗ್ಯುಲರಾಗಿ ಹಾಕ್ತೀವಿ. ಸೊ ಹಾಗೆ ಪೆಟ್ರೋಲ್ ಬೇರೆ ಖಾಲಿ ಆಗಿತ್ತು, ಪೆಟ್ರೋಲು ಗಾಡಿಗೆ ಹಾಕಿಸ್ಕೊಂಡು. ಇವಾಗ ಬೇರೆ ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ, ಗ್ಯಾಸ್ ಸಿಗಲ್ಲ. ಎಲ್ಲ ಅದನ್ನು ನೋಡಿಬಿಟ್ಟು ಯಾವಾಗ ಬೇಕು ಅನಿಸುತ್ತೋ ಆವಾಗಲೇ ಹಾಕಿಸ್ಕೊಂಬಿಡ್ಬೇಕು. ಮತ್ತು ರೇಟ್ ಬೇರೆ ಜಾಸ್ತಿ ಆಗುತ್ತೆ ಅನ್ನೋದೊಂದು ಭಯ. ಇದು ಆ್ಯಕ್ಚುಲಿ ಇದು ವೀಡಿಯೋಸ್ ಮತ್ತು ಈ ವೆದರು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಈ ಥರ ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರ. ಈ ವೆದರ್ ಇವಾಗ ತುಂಬ ಫೇಮಸ್ಸು ಬ್ಯಾಂಗ್ಳೂರಲ್ಲಿ. ಪಿಂಕ್ ಎಲ್ಲಿ ನೋಡಿದ್ರು ಪಿಂಕ್. ಯೂನಿವರ್ಸಿಟಿಯಿಂದಲೇ ನಾವು ಹೋಗಿದ್ದೆ ವಿಜಯನಗರಕ್ಕೆ. ಸಿಕ್ಕಾಪಟ್ಟೆ ಬಿಸಿಲು, ಎಲ್ರಿಗೂ ಗೊತ್ತು ತುಂಬ ಬಿಸಿಲು. ಮಾರ್ಚು ಏಪ್ರಿಲಲ್ಲೂ ಬಿಸಿಲು, ಮೇಯಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ನಾವು ಫೈನಲಾಗಿ ವಿಜಯನಗರನೂ ಬಂದು ಗಾಡಿ ಪಾರ್ಕಿಂಗ್ ಮಾಡಿ ನೆರಳಲ್ಲಿ. ಸೊ ಸ್ವಲ್ಪ ದೂರ ಇತ್ತು, ಅಲ್ಲಿ ನಿಯರ್ ಬೈ ಪಾರ್ಕಿಂಗ್ ಇಲ್ಲ ಅಂತೇಳಿ ಅಲ್ಲಿ ಮಾಡಿಬಿಟ್ಟು ಸ್ವಲ್ಪ ವಾಕೇಬಲ್ ಇತ್ತು, ನಡ್ಕೊಂಬಂದ್ವಿ. ಸೊ ಸ್ಟೆಪ್ಸ್ ಅಂತೂ ಹತ್ಕೊಂಡು ಹೋಗೋಕ್ಕಾಗಲ್ಲ, ಈ ಬಿಸಿಲಲ್ಲಿ ಬೇರೆ ಬಂದಿದ್ವಲ್ಲ. ಸೊ ಹಂಗಾಗಿ ಲಿಫ್ಟಲ್ಲಿ ಹೋಗ್ತಾಯಿದ್ವಿ. ಬರುವಾಗ ನಡ್ಕೊಂಡೇ ಬರೋದು, ಹೋಗುವಾಗ ಮಾತ್ರ ಲಿಫ್ಟಲ್ಲಿ ಹೋದ್ವಿ. ನೆಕ್ಸ್ಟು ಇವ್ರು ಸ್ವಲ್ಪ ಫೋನಲ್ಲಿ ಬ್ಯುಸಿಯಾಗಿದ್ದರು. ನಾನು ಸೆಕೆ ತಡೆಯೋಕ್ಕಾಗ್ದಲ್ಲ ಸ್ವಲ್ಪ ಫ್ಯಾನ್ ಹಾಕಿ ಅಂತ ಹೇಳ್ತೀನಿ. ಅಲ್ಲಿ ಫ್ಯಾನ್ ಆಪ್ಷನ್ಸ್ ಇರಲಿಲ್ಲ. ಬೈ ಮಿಸ್ಸಾಗಿ ಬೆಲ್ ಆಪ್ಷನ್ಸ್ ಇತ್ತಲ್ಲ, ಅದನ್ನು ಟಚ್ ಮಾಡೋಕೆ ಹೋಗ್ಬಿಟ್ರು. ನನಗಂತೂ ಭಯನೇ ಆಗೋಗ್ಬಿಡ್ತು ಒಂದು ಸೆಕೆಂಡು. ಎಲ್ಲ ಮೇಲೆಲ್ಲ ಅಷ್ಟೇ. ಸೊ ಬೇರೆ ಟ್ರೈನ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಸ್ಟಿಚಿಂಗ್ ಚೆನ್ನಾಗಿರುತ್ತೆ. ಫ್ಯೂಚರ್ ಏನ್ಬೇಕಲ್ಲ ಇದೆ. ಏನಿರುತ್ತೆ ಅಂದರೆ ತುಂಬ ಇಷ್ಟ ಮೀಟಿಂಗ್ ಟ್ರೈನಿಂಗ್ ನನಗೆ. ನೆಕ್ಸ್ಟ್ ಔಟ್ಸೈಡ್ ಬಂದ್ವಿ. ಟ್ರೈನಿಂಗ್ ಮುಗೀತು. ಆ್ಯಕ್ಚುಲಿ 12:30ಗೆ ಸ್ಟಾರ್ಟ್ ಆಗುತ್ತೆ. ನಾವು ಹೋದಾಗ 1 o'clock ಆಗಿತ್ತು. ಅದನ್ನು ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 6 o'clock ಆಗಿತ್ತು. ಹಂಗೆ ಹೊಟ್ಟೆ ಬೇರೆ ಹಸಿವಾಗಿತ್ತು. ಹಾಗೆ ದಾರಿಲಿ ಬರುವಾಗ ಸಮೋಸ ಕಚೋರಿ ತಿಂದ್ಕೊಂಡ್ಬಂದ್ವಿ. ಅವರು ಕಚೋರಿ ತಿಂದರು. ಇಂಥ
ಕ್ಯಾಪ್ಸಿಕಮ್ ಬೋಂಡ ನಾನು ತಿಂದೆ, ಅವರು ಸ್ವಲ್ಪ ತಿಂದರು. ತಿಂದ್ಕೊಂಡು ಅಂದವೇ ಮನೆಗೆ ಬರುವಾಗ ಸನ್ಸೆಟ್ಟು ತುಂಬ ಚೆನ್ನಾಗಿರುತ್ತೆ. ಸನ್ರೈಸ್ ಅಂತೂ ನೋಡೋಕ್ಕಾಗಲ್ಲ, ಕೆಲಸ ಅದೇ ಬ್ಯುಸಿಯಾಗಿರ್ತೀವಿ. ಸನ್ಸೆಟ್ ನೋಡಿದ್ನೆ ಸಿಕ್ಕಾಬಟ್ಟೆ ಸಕ್ಕತ್ತಾಗಿತ್ತು ಸನ್ಸೆಟ್ಟು. ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದಾಗ ಆಲ್ರೆಡಿ 6 ಗಂಟೆ ಏನೋ ಆಗಿತ್ತು. ಸೊ ನೆಕ್ಸ್ಟು ಟಯರ್ಡ್ ಆಗಿತ್ತು ಸ್ವಲ್ಪ. ಎನರ್ಜಿ ಡ್ರಿಂಕ್ಸ್ ಎಲ್ಲ ತೊಗೊಂಡು 1 o'clock 5 o'clockವರೆಗೂ ಕೂರಬೇಕಲ್ವ, ಸ್ವಲ್ಪ ಹೊಟ್ಟೆ ಹಸಿತೆ. ಕೆಲಸ ಮಾಡ್ತಿದ್ರೆ ಇನ್ನೊಂದ್ಸಲ ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿತಾಯಿತ್ತು. ಸ್ವಲ್ಪ ಫುಡ್ಡೆಲ್ಲ ಹಾಕ್ಕೊಂಡು ಹೊಟ್ಟೆಗೆ ಅವರು ಕಾಲೆಲ್ಲ ತೊಳ್ಕೊಂಬರಕ್ಕೆ ಹೋದ್ರು. ಔಟ್ ಸೈಡಿಗೆ ತೊಳ್ಕೊಂಡು ಒಳಗಡೆ ಬರೋದು. ನೆಕ್ಸ್ಟ್ ಅವ್ರಿಗೆ ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡಿ, ಏಕೆಂದರೆ ನಾವು 5 days ಊರಿಗೆ ಹೋಗೋದಲ್ವ, ಅಲ್ಲೆಲ್ಲ ಈ ಬಿಸಿಲಿಗಂತೂ ಸಿಕ್ಕಾಬಿಟ್ಟು ಬಿಸಿಲಲ್ವ, ಹೀಟೆಲ್ಲ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಏರೆಲ್ಲ ಡ್ರೈ ಆಗುತ್ತೆ ಅಂತೇಳಿ ಸ್ವಲ್ಪ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು, ನಾನು ಸ್ವಲ್ಪ ಪಾರ್ಲರ್ಗೆ ಹೋಗಬೇಕಿತ್ತು. ಆಯಿಲ್ ಅಪ್ಲೈ ಮಾಡ್ಕೊಂಡು ಜಡೆ ಎಣ್ಕೊಂಡು ಪಾರ್ಲರ್ಗೆ ಹೋದೆ. ಅಲ್ಲಿ ನಂಗೆ ಗೊತ್ತಿರೋ ಹುಡುಗಿನೇ ಇದ್ದಿದ್ದು. ಆ್ಯಕ್ಚುಲಿ ಅವಳು ನಂಗೆ ಇವಾಗಿಂದ ಅಲ್ಲ, ಆಯಿತು ನನ್ನ ಮದುವೆಗೂ ಮುಂಚೆಯಿಂದಲೂ ಪರಿಚಯ ಇರೋದು ಅವಳು ನನಗೆ. ಸೊ ಪುಣ್ಯ ಅಂತ ಅವಳ ಹೆಸರು. ಪಾರ್ಲರ್ ಇದೆ ಕೆಂಗೇರಿ ಉಪನಗರ ಸೈಡ್. ಯಾರ್ಯಾರಿದ್ದೀರ ಒಂದು ಟೈಮ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಸರ್ವೀಸು ಮತ್ತು ಫ್ರೆಂಡ್ಲಿಯಾಗಿ ಕ್ಲೋಸಾಗಿ. ನನಗೆ ಆ್ಯಕ್ಚುಲಿ ಒಂದು 5 times ಏನಾದರೂ ಮೀಟ್ ಮಾಡಿರ್ಬೋದು ಅಷ್ಟೇ ಅವಳನ್ನ. ತುಂಬ ಕ್ಲೋಸಾಗಿ ಫ್ರೆಂಡಾಗಿ ಸರ್ವಿಸ್ ತುಂಬ ಚೆನ್ನಾಗಿದೆ. ಸೊ ಫೈನಲಾಗಿ ಮನೆಗೂ ಬಂದೆ. ನನ್ನ ಹಸ್ಬೆಂಡು ನನಗೆ ಏನು ಹೇಳ್ತಾರೆ ನೀವೇ ಕೇಳಿ. ನಾನು ಹೋಗಿದ್ದು ಜಸ್ಟ್ ಐಬ್ರೋಗೆ, ಬಟ್ ಅವರು ಏನು ಹೇಳ್ತಾರೆ ನೋಡಿ ನೀವೇ ಕೇಳಿ. ಎಲ್ಲ ಶಾಪಿಂಗ್ ಮುಗಿಸಿ ನಮ್ಮದು. ಶಾಪಿಂಗ್ ಏನಿಲ್ಲ, ಐಬ್ರೋ ಒಂದಷ್ಟೇ. ನಾವು ನಾಳೆ ಮಹಾರಾಷ್ಟ್ರ ಹೋಗ್ತಾ ಇದ್ದೀವಿ. ಮಹಾರಾಷ್ಟ್ರ ಸೊಲ್ಲಾಪುರ ಎಕ್ಸ್ಪ್ರೆಸ್ ಅಲ್ಲ, ಸೊಲ್ಲಾಪುರಕ್ಕೆ ಹೋಗ್ತಾ ಇದ್ದೀವಿ ನಾಳೆ. ಎಷ್ಟು ದಿನ ಆಗುತ್ತೆ ನಾವು ವಾಪಸ್ ಬರೋದಕ್ಕೆ? ನಾಳೆ ಮಾರ್ನಿಂಗ್ ಹೊರಟ್ರೆ ಬರೋದು ಶುಕ್ರವಾರ. ಅಂದರೆ ನಾಳೆ ಮಾರ್ನಿಂಗ್ ಅಂದರೆ ನಾಳೆ ಬಿಡಿ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, 4 days. 5 days ಅಲ್ಲೇ ಸೊಲ್ಲಾಪುರದಲ್ಲಿ. ಸ್ಟೇಯಿಂಗ್ ಎಲ್ಲ ಅಲ್ಲೇನಾ? ಯಾರಿದಾರಲ್ಲಿ? ನಮ್ಮ ಫ್ರೆಂಡ್. ಎಷ್ಟು ವರ್ಷದ ಫ್ರೆಂಡ್ ಅವರು? ಒಂದು 6 years ಫ್ರೆಂಡ್. 6 years ಅಲ್ಲಿ ಬೆಂಗಳೂರಿಗೆ ಬಂದಮೇಲೆ? ಹೌದು. ಅಂದರೆ ಫ್ಯಾಮಿಲಿಲಿ ಒಬ್ಬರು ಅಂತ ಹೇಳ್ಬೋದು ಅವ್ರನ್ನ? ಎಸ್. ಓಕೆ. ಫುಲ್ ನಾಳೆ ಹಂಗಾರೆ ಜಾತ್ರೆ ನೋಡಿ ಗೈಸ್. ನಮ್ಮದು ಎಲ್ಲ ಕಬೋರ್ಡ್ ಎಲ್ಲ ಚಿತಾಲ್ ಪತಾಲ್ ಮಾಡಾಕ್ಬಿಟ್ಟಿದ್ದೀವಿ, ಸ್ವಲ್ಪ ಜೋಡಿಸ್ಬೇಕು. ಇಲ್ಲೆಲ್ಲ ಸ್ವಲ್ಪ ಅರಿವಿದ್ದೀವಿ ಎಲ್ಲ, ಇನ್ನೂ ಪ್ಯಾಕಿಂಗ್ ಇಲ್ಲ. ಇದು ಅವ್ರ ಬ್ಯಾಗು, ಆ್ಯಕ್ಚುಲಿ ಇದು ನನ್ನ ಬ್ಯಾಗಲ್ಲಿ ಸ್ವಲ್ಪ ಪ್ಯಾಕ್ ಮಾಡಿದ್ದೀನಿ, ಅಷ್ಟೊಂದೆಲ್ಲ ಮಾಡಿಲ್ಲ, ಇನ್ನೂ ಅಲ್ಲೊಂದು ಸ್ವಲ್ಪ ಇದೆ. ಸೊ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ತಿಪ್ಪೇಶ್ ಅವರು. ಯಾವುದಾದ್ರು ಇಟ್ಕೋತಾ ಇದ್ದೀರಾ? ಎಷ್ಟೊತ್ತಿ ತೊಗೋತಾ ಇದ್ದೀರಾ ಫಸ್ಟ್ ಆಫ್ ಆಲ್ ನೀವು? 5 ಜೊತೆ ಡ್ರೆಸ್ಸು, 5 ಜೊತೆ ಚಡ್ಡಿ, 5 ಜೊತೆ ಬ್ಯಾನಿಂಗ್. ನನಗೇನು ಅಲ್ಲೇ ಪರ್ಮನೆಂಟಾಗಿ ಇರ್ತೀರಾ ಅನ್ನಿಸ್ತಾ ಇದೆ. ಅಲ್ಲೇ ಇರ್ಬೋದು. ಆ್ಯಕ್ಚುಲಿ ನನ್ನ ಬಟ್ಟೆ ವಾಶ್ ಮಾಡಿದ್ದೀವಿ, ವಾಶ್ ಮಾಡಿಬಿಟ್ಟು ಇಲ್ಲಿ ಹಾಕಿದ್ದೀವಿ. ಬಟ್ ಅದು ಇನ್ನೂ ಸ್ವಲ್ಪ ಡ್ರೈ ಆಗಿಲ್ಲ, ವೆಟ್ಟಲ್ಲೇ ಇದೆ. ಇಲ್ಲ ಡ್ರೈ ಆಗಿದೆ ಅನ್ಸುತ್ತಲ್ವಾ? 2 ಜೊತೆ ಡ್ರೆಸ್ ಗಾಯ್ಸ್, ಇದೊಂದು ಜೊತೆ ಅದನ್ನು ತೋರಿಸ್ತೀನಿ. ನೆಕ್ಸ್ಟು ಇದು ಜಸ್ಟ್ ದುಪ್ಪಟ್ಟ ಇದೆ, ಇಲ್ಲಿದೆ. ಇದೊಂದು ಜೊತೆ. ಸೊ ಇವೆರಡು ಜೊತೆ ಚೂಡಿದಾರ್. ಸ್ಯಾರಿ ಒಂದು ಇಟ್ಕೊಂಡಿದ್ದೀನಿ, ಇನ್ನೊಂದು ಸ್ಯಾರಿ ತೊಗೋಬೇಕು. ಸೊ ನಮ್ಮ ಪಯಣ ಸೊಲ್ಲಾಪುರ. ನಮ್ಮ ಪಯಣ ಸೊಲ್ಲಾಪುರ. ಶಾರ್ಟಾಗಿ ಹೇಳ್ಬೇಕು ಅಂದರೆ ಮಹಾರಾಷ್ಟ್ರ, ಅಂದರೆ ಕರ್ನಾಟಕ ಬಾರ್ಡ್ರಾ ಏನು? ಎಸ್, ಕರ್ನಾಟಕ ಬಾರ್ಡ್ರು ಮಹಾರಾಷ್ಟ್ರ. ಓ, ಕರ್ನಾಟಕ ಬಾರ್ಡ್ರು ಮಹಾರಾಷ್ಟ್ರ ಬಾರ್ಡರು ಹತ್ತತ್ರನಾ? ಹಾಂ, ಓಕೆ ಗಾಯ್ಸ್, ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಮೇಲ್ಗಡೆ ಇರೋದು ನನ್ನ ಸ್ಯಾರಿ ಇಲ್ಲ, ಕೆಳಗಡೆ ಸ್ವಲ್ಪ ಬಟ್ಟೆ ಇದೆ, ಎಲ್ಲ ಕೆಳಗಡೆ ಓದಿದೆ. ಸೊ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ನಾವು. ಬರಲ್ಲ ಗಾಯ್ಸ್, ನಾನು ಕಷ್ಟ ಇನ್ನೂ ಒಂದು ಹಾಕ್ತಾರೆ. ಫೇಸ್ ನಾನು ಬ್ಲ್ಯಾಕ್ ಕೊತ್ತಿದ್ರು ಪರವಾಗಿಲ್ಲ, ವೀಡಿಯೋ ಮಾಡೋದು ಹಿಂಗೆ ನಮ್ಮ ಮನೆಯವರು. ಸೊ ಕ್ರಿಕೆಟ್ ಬೇರೆ ಬರ್ತಾಯಿತ್ತು, ಅವರು ಈ ಕಡೆ ಬಟ್ಟೆ ಫೋಲ್ಡ್ ಮಾಡ್ಕೊಂಡು ಪ್ಯಾಕ್ ಮಾಡೋದು. ಕ್ರಿಕೆಟ್ ನೋಡೋ ಕ್ರೇಜ್ ಬೇರೆ ಆಲ್ಮೋಸ್ಟು. ಅವರಂತೂ RCB ಫ್ಯಾನು. ಸೊ ಸ್ವಲ್ಪ ಜೋಡಿಸೋರು, ಏನಾದರೂ 4-6 ಸೌಂಡ್ ಹೊಡೆದ ತಕ್ಷಣ ಸೌಂಡ್ ಬರುತ್ತಲ್ಲ, ಅವಾಗ ಹುಡುಗ ನಿಂತ್ಕೊಳ್ಳೋರು, ನೋಡೋರು.
ಮತ್ತೆ ಸ್ವಲ್ಪ ಮಿಡಲಲ್ಲಿ ಬ್ರೇಕ್ ಬಂದಾಗ ಮತ್ತೆ ಪ್ಯಾಕ್ ಮಾಡೋದು. ಹಂಗಾಗಿ ಒಂದೊಂದು ಜೊತೆ ಪ್ಯಾಕ್ ಮಾಡ್ಕೊಳ್ಳೋದು ಬಿಡೋದು ಆ ಥರ ಮಾಡ್ಕೊಂಡಿದ್ದು. ಅದಕ್ಕೆ ಅವ್ರಿಗೆ ಸಪ್ರೇಟ್ ಪ್ಯಾಕ್ ಕೊಟ್ಬಿಟ್ಟಿದ್ದೆ, ನಾನು ಸಪ್ರೇಟು. ಸೊ ನಾನು ಅವ್ರಿಗೆ ಕೇಳಂಗಿಲ್ಲ ಅದು ಕೊಡು ಇದು ಕೊಡು ಅಂತೇಳಿ. ಹಂಗಾಗಿ ಈ ಥರ ಎಡವಟ್ ಮಾಡ್ಕೊಂಡು ಏನು ಇಟ್ಕೊಂಡ್ರು ಏನು ಬಿಟ್ಟರು ನನಗಂತೂ ಗೊತ್ತಿಲ್ಲ. ಬಟ್ RCB ಮ್ಯಾಚ್ ಮಾತ್ರ ಸಕ್ಕತ್ತಾಗಿತ್ತು. ನಾನು RCB ಲವರ್ ಆ್ಯಕ್ಚುಲಿ, ನನಗೆ ತುಂಬ ಇಷ್ಟ. ಅದರಲ್ಲೂ ಕೊಹ್ಲಿ ಬ್ಯಾಟಿಂಗ್ ಅಂದರೆ ಇನ್ನೂ ಸಿಕ್ಕಾಬಿಟ್ರೆ ಇಷ್ಟ ನನಗೆ. ಸೊ ಅವ್ರ ವೈಫು ಎಂಕರೇಜ್ ಮಾಡ್ತಿರ್ತಾರಲ್ಲ, ಆ ಮೂಮೆಂಟ್ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ. ಸೊ ಫೈನಲಿ RCB ವಿನ್ ಆಯಿತು. ನಾವು 11 o'clock ಆದರೂ ಪರವಾಗಿಲ್ಲ, ನೈಟ್ ಹೊತ್ತು ವಾಕ್ ಹೋಗೇ ಬರೋದು, 1 2 3 ರೌಂಡ್ಸು ನಮ್ಮ ಮನೆ ಹತ್ರನೇ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.